ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ಸೋಮವಾರ ದಿನದ ಬ್ಲಾಗ್. ನಾನು ಶಂಕರ್ಗೆ ಆಫೀಸ್ಗೆ ಅಂತ ತಿಂಡಿ ಊಟ ಪ್ಯಾಕ್ ಮಾಡ್ತಾ ಇದ್ದೀನಿ. ಆರುಷಿಗೆ ಸಪ್ರೇಟಾಗಿ ತಿಂಡಿ ಮಾಡಿ ಸ್ನ್ಯಾಕ್ಸ್ ಎಲ್ಲ ಬಾಕ್ಸಿಗೆ ಹಾಕಿ ಸ್ಕೂಲ್ ಕಳಿಸಿದ್ದಾಯಿತು. ಶಂಕರ್ ಆರುಷಿನ ಸ್ಕೂಲ್ ಬಿಟ್ಟು ಬಂದು ಅವ್ರು ರೆಡಿಯಾಗಿ ಆಫೀಸಿಗೆ ಹೊರಡ್ತಾರೆ. ಅಷ್ಟರಲ್ಲಿ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಅದಕ್ಕೆ ಅಂತ ನಾನು ಬೆಳಗ್ಗೆ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಜೊತೆಗೆ ಸ್ವಲ್ಪ ಸಲಾಡ್ ಮಾಡ್ತಾ ಇದ್ದೀನಿ. ನಾನು ಸಲಾಡ್ಗೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಸ್ವೀಟ್ ಕಾರ್ನ್ ಹಾಗೆ ಪೊಮೊಗ್ರನೇಟ್, ಅದ್ರ ಜೊತೆಗೆ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಹಾಗೆ ಮಸ್ಕ್ಮೆಲನ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಪೆಪ್ಪರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಸೀಡ್ಸ್ನ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಸೀಡ್ಸ್ ಹಾಗೆ ಇಟ್ಟಿದ್ರೆ ತಿನ್ನೋದಿಲ್ಲ. ಅದಕ್ಕೆ ಈ ರೀತಿ ಏನಾರ ಸಲಾಡ್ ಮಾಡಿದಾಗ ನಾನು ಈ ರೀತಿ ಸೀಡ್ಸ್ನ ಮಿಕ್ಸ್ ಮಾಡಿ ಕೊಡ್ತೀನಿ. ಎಷ್ಟು ಟೈಮ್ ನಾನು ರಾತ್ರಿ ಜೀರಿಗೆ ಮತ್ತು ಕಲೋಂಜಿ ನೆನೆಸಿಟ್ಟಿರ್ತೀನಿ. ಅದನ್ನ ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಕುಡಿತೀವಿ. ಶಂಕರ್ಗೆ ಇದನ್ನು ಬಾಕ್ಸಿಗೆ ಹಾಕಿಬಿಡ್ತೀನಿ. ಅವರು ಅಲ್ಲೇ ಕಂಪ್ನಿಲೇ ಕುಡ್ಕೊತಾರೆ. ಅವ್ರಿಗೊಂದು ಗ್ಲಾಸು ನಾನೊಂದು ಗ್ಲಾಸು ಕುಡ್ಕೊಳ್ತೀವಿ. ಇದರೊಟ್ಟಿಗೆ ಯಾವ್ದಾದ್ರು ಒಂದು ಫ್ರೂಟ್ನ ಪ್ಯಾಕ್ ಮಾಡ್ತೀನಿ. ಆ್ಯಪಲ್, ಆರೆಂಜು, ವಾಟರ್ಮೆಲನ್ ಈ ರೀತಿ ಯಾವುದಿರುತ್ತೆ ಮನೇಲಿ ಅದನ್ನು ಕೊಡ್ತೀನಿ. ನಾನು ಪಲಾವ್, ಟೊಮೆಟೊ ಬಾತ್ ಈ ರೀತಿ ಏನಾರ ಮಾಡಿದ್ರೆ 2 ಟೈಮ್ಗೂ ಪಲಾವೇ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಡ್ತೀನಿ. ಕೆಲವೊಂದು ಸಲ ನೈಟ್ ಏನಾರ ಸಾಂಬಾರು ಮಾಡಿದರೆ ಬೆಳಗ್ಗೆ ಟೈಮ್ ಅದಕ್ಕೆ ಮುದ್ದೆ, ಅನ್ನ, ತಿಂಡಿ ಆ ಥರ ಬೇರೆ ಥರ ಮಾಡಿಕೊಡ್ತೀನಿ. ಆರುಷಿ ಸ್ಕೂಲ್ಗೆ ಕೊಟ್ಟು ಇವರು ಆಫೀಸ್ಗೆ ಕೊಟ್ಟಿದ್ದಾದಮೇಲೆ ನನ್ನ ರೊಟೀನ್ ಶುರುವಾಗುತ್ತೆ. ನಾನು ಬೆಳಗ್ಗೆನೇ ಕಲೋಂಜಿ ಜೀರಿಗೆ ನೀರು ಕುಡ್ದಿರ್ತೀನಿ, ಕಾಫಿ ಏನು ಕುಡ್ದಿರಲ್ಲ. ಅವರು ಇಬ್ಬರು ಹೊರಟಿದ್ದಾದಮೇಲೆ ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನನ್ನ ಕೆಲಸ ಶುರು ಮಾಡ್ತೀನಿ. ನಾನಿಲ್ಲಿ ಕಾಫಿಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಕಾಫಿ ಕುಡಿಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಟಿ ವಿ ನೋಡೋದು ಅಭ್ಯಾಸ. ಏನಾದ್ರು ಒಂದು ಸೀರಿಯಲ್ಲೋ ಮೂವಿನೋ ಏನಾದ್ರು ನೋಡಬೇಕಂದ್ರೆ ಆ ಟೈಮಲ್ಲಿ ನೋಡ್ಕೊಳ್ತೀನಿ. ಇಲ್ಲ ಟಿ ವಿ ನೋಡೋಕ್ಕೆ ಮೂಡಿಲ್ಲ ಅಂದರೆ ಆಚೆ ನಿಂತ್ಕೊಂಡಾದ್ರು ಕಾಫಿ ಕುಟ್ಕೊಳ್ತೀನಿ, ಇಲ್ಲ ಫೋನ್ ನೋಡ್ಕೊಂಡಾದ್ರು ಕಾಫಿ ಕುಡಿತೀನಿ. ಕಾಫಿ ಕುಡಿದು ನಾನು ನನ್ನ ಮನೆ ಕೆಲಸ ಮಾಡ್ಕೊಳ್ತೀನಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಈ ರೀತಿ ಮಾಡ್ತೀನಿ. ಅಷ್ಟರಲ್ಲಿ ಟೈಮ್ 12 ಗಂಟೆ ಆಗಿಬಿಡುತ್ತೆ. ಹಾಯ್, ಟೈಮ್ 12 ಗಂಟೆ ಆಯಿತು. ಆರುಷಿ ಸ್ಕೂಲ್ ಬಿಡೋ ಸಮಯ. ಅವಳಿಗೆ 9ರಿಂದ 12 ಗಂಟೆ ಅಷ್ಟೇ ಸ್ಕೂಲು. ಇಲ್ಲ ಮನೆ ಹತ್ರ ಇರೋದು, ಒಂದು 5 ನಿಮಿಷ. ಇವಾಗ ಹೋಗಿ ಕರ್ಕೊಂಬರ್ತೀನಿ. ನೋಡಿ ಇಲ್ಲಿ ನಮ್ಮನೆಗೆ ಕಾಣಿಸುತ್ತೆ ಅವಳ ಸ್ಕೂಲು, ಇಲ್ಲೇ ಇರೋದು. ಜಸ್ಟ್ ಒಂದು 5 ನಿಮಿಷ ಅಷ್ಟೇ. ನಮ್ಮ ಮನೆ ಹತ್ರ ಬೇಕ್ರಿ ಇದೆ. ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಬೇಕ್ರಿಗೆ ಹೋಗಿ ಏನಾದ್ರು ತೊಗೊಂಡು ಬಂದು ತಿನ್ನೋದೇ ಅಭ್ಯಾಸ. ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಇನ್ನೂ ಕೆಲಸನೇ ಶುರು ಮಾಡಿರಲ್ಲ, ಇನ್ನು ಕಂಪ್ಲೀಟ್ ಆಗಿರಲ್ಲ. ಅಷ್ಟು ಬೇಗ ಸ್ಕೂಲ್ ಮುಗಿದೋಗುತ್ತೆ. ಹೋಗಿ ಕರ್ಕೊಂಬರ್ತೀನಿ. ಕೆಲವೊಂದು ಸಲ ಬೇಗ ಕೆಲಸ ಆಗಿರುತ್ತೆ, ಕೆಲವೊಂದು ಸಲ ಆಗಿರಲ್ಲ. ಅವಳು ಕರ್ಕೊಬಂದ್ಮೇಲೆ ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಅದೇ ಕೆಲಸ ಆಗುತ್ತೆ. ಹಿಂಗೆ ಹಾಯ್
ನಮ್ಮನೇಲಿ ಒಂದು ಫಿಶ್ ಇಟ್ಟಿದ್ದೀವಿ. ಅದ್ರದ್ದು ನೀರು ಒಂದು 3-4-5 ಡೇಸ್ಗೆ ಒಂದ್ಸಲ ಚೇಂಜ್ ಮಾಡಲೇಬೇಕು. ಇಲ್ಲ ಅಂದರೆ ಅದ್ರದ್ದು ನೀರೆಲ್ಲ ಫುಲ್ಲು ಗಲೀಜಾಗಿಬಿಡುತ್ತೆ. ಅದಕ್ಕೆ ಒಂದು 5 ಡೇಸ್ ಆಗೋಗಿತ್ತು, ನೀರೇ ಚೇಂಜ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಚೇಂಜ್ ಮಾಡೋಣ ಅಂತ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಸೋಮವಾರ ಬಂದರೆ ಹಾಗೆ ಮನೆಯೆಲ್ಲ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ವಾಶ್ ಮಾಡ್ಕೊಬೇಡ, ನೀನು ಮಾಡ್ಬೇಡ ನೋಡಿ. ಆರುಷಿ ನಡೀಪ, ನಾನು ಹೊಡೆದಾಕ್ಬಿಡ್ತೀನಿ ನಾನು ಇವಾಗ. ಏಯ್ ಬಿದ್ದೋಗ್ತೀಯಾ? ಅಲ್ಲೋ ಜಗ್ಗಲ್ಲಿ ಇನ್ನೊಂಚು ನೀರು ಎತ್ಕೊಂಡು ಹೋಗಲ್ಲ. ಬಿಡಕ್ ಮಾತ್ರ ಒಳಗಡೆ ಬಕೆಟ್ ಒಳಗಡೆ ಹೊಡಿ. ಇನ್ನ ಬಕ್ಸಿಂಗೆ. ಸಾಕು 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 ಸಾಕು. ಆಯ್ತು ಸ್ನಾನ ಆಯ್ತಾ? ನಮ್ಮ ಆರುಷಿ ಫಿಶ್ ಸ್ನಾನ ಆಯ್ತಲ್ವ, ವೆಟ್ಟಾಗಿದೆ, ಅದನ್ನು ಡ್ರೈ ಮಾಡಬೇಕು ಅಂತ ಹೇಳ್ತಿದ್ದಾಳೆ. ಅಂದರೆ ಡ್ರೈಯರಲ್ಲಿ ಡ್ರೈ ಮಾಡಬೇಕಂತೆ. ಇನ್ನು ಇದು ಫಿಶ್ದು ನೀರೆಲ್ಲ ನಾವು ಅದು ಆಚೆ ಕಡೆ ಚೆಲ್ಲೋದಿಲ್ಲ, ಗಿಡಗಳಿಗೆ ಹಾಕ್ಬಿಡ್ತೀನಿ. ಅದು ನ್ಯಾಚುರಲ್ ಗೊಬ್ಬರ ಸಿಗುತ್ತಲ್ವ. ಮಾಡಿದ್ಯಾರಲ್ಲಿ ಪೇಂಟ್ ಆಚೆ ಅಲ್ಲೆಲ್ಲರಿಗೂ ಹೊಡಿತೀಯ, ಬಗ್ಗರಿ ಬೈತಾರೆ. ಆರುಷಿ ಸ್ಟಾಪ್, ಮುಖವನ್ನೆಲ್ಲ ಬೀಳುತ್ತದ. ಇನ್ನು ರಾತ್ರಿಗೆ ಅಡುಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಮನೇಲಿ ಪನ್ನೀರ್ ಇತ್ತು, ಹಾಗಾಗಿ ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಡಿಮಾರ್ಟ್ಗೆ ಹೋಗಬೇಕು. ಅಕ್ಕಿ ಎಲ್ಲ ಖಾಲಿಯಾಗಿದೆ. ಶಂಕರ್ ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಡಿಮಾರ್ಟ್ಗೆ ಹೋಗಿ ಬಂದ ತಕ್ಷಣ ಚಪಾತಿ ಮಾಡ್ಕೋಬೋದು. ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ದೀನಿ. ನಾನು ಈರುಳ್ಳಿ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಳ್ತೀನಿ, ಅಂದರೆ ಬಾಕ್ಸ್ ಟೈಪಲ್ಲಿ. ಅದು ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಮೊದಲು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ಪೈಸಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ.
ಮೊದಲು ನಾನಿಲ್ಲಿ 1 ಚಮಚ ಆಗೋಷ್ಟು ಧನಿಯಾ, ಹಾಗೆ 1 ಚಮಚ ಜೀರಿಗೆ, 1 ಚಮಚ ಮೆಣಸು, ಹಾಗೆ ಅರ್ಧ ಟೀ ಸ್ಪೂನು ಸೋಂಪು ಕಾಳು, ಸ್ವಲ್ಪ ಚಕ್ಕೆ ಲವಂಗ, ಹಾಗೆ 1 ಪಲಾವ್ ಎಲೆ, 2 ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಸ್ಪೈಸಸ್ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಅದೇ ಪಾತ್ರೆಗೆ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ಗೋಡಂಬಿ ಕೂಡ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ. ಆ ಪಲಾವ್ ಎಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದು ಸ್ವಲ್ಪ ಹೊತ್ತು ತಣ್ಣಗಾಗೋ ಅಷ್ಟರಲ್ಲಿ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಇದು ಒಂದು 100 ಗ್ರಾಮ್ ಅಷ್ಟಿದೆ. ನಾನು ನಂದಿನಿ ಅಥವಾ ಮಿಲ್ಕ್ ಮಿಸ್ಟು ಈ ಎರಡರಲ್ಲಿ ಯಾವ್ದಾದ್ರು ಒಂದು ತೊಗೊಂಬರ್ತೀನಿ. ಪನ್ನೀರು ಬೇರೆ ಕಂಪ್ನಿದು ಯಾವುದು ತೊಗೊಂಬರಲ್ಲ, 2 ಕಂಪ್ನಿದೇ ತೊಗೊಂಬರ್ತೀನಿ, ಚೆನ್ನಾಗಿರುತ್ತೆ. ನಾನು ಪನ್ನೀರನ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಮ್ಮ ಶಂಕರ್ಗೆ ಅದು ಸ್ವಲ್ಪ ಸಣ್ಣದಾಗಿದ್ರೇ ಇಷ್ಟ, ಅವ್ರಿಗೆ ಚಪಾತಿ ಜೊತೆಗೆಲ್ಲ ನೀಟಾಗಿ ಎತ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅಂತ ನಾನು ಎಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ಕ್ಯೂಬ್ ರೀತಿನಲ್ಲೂ ಕಟ್ ಮಾಡಿ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಯಾವ ರೀತಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೋಬೋದು, ಇದೇ ರೀತಿ ಅಂತ ಏನಿಲ್ಲ. ಇವಾಗ ನಾನು ಹುರಿದಿರುವ ಸ್ಪೈಸಸ್ನ ಪೌಡರ್ ಮಾಡ್ಕೊಂಬರ್ತೀನಿ. ಇದೇನು ಫುಲ್ಲು ಫೈನ್ ಪೌಡರ್ ಏನು ಮಾಡೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ತರಿಯಾಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಅದೇ ಜಾರಿಗೆ ಫ್ರೈ ಮಾಡಿರೋಂತಹ ಈರುಳ್ಳಿ ಟೊಮೆಟೊನೂ ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ 1 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನಂತರ ಅದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಬ್ಬಿರುವಂತಹ ಟೊಮೆಟೊ ಈರುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಜಾಸ್ತಿ ಟೈಮು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು.
ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಕಾದ್ರೆ ಈರುಳ್ಳಿ ಕ್ಯಾಪ್ಸಿಕಮ್ನ ಮುಂಚೆನೇ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಫ್ರೈ ಮಾಡಿಕೊಂಡು ಕೂಡ ಹಾಕ್ಬೋದು. ನಾನು ಕೆಲವೊಂದು ಸಲ ಆ ರೀತಿಯೂ ಮಾಡ್ತೀನಿ, ಕೆಲವೊಂದು ಸಲ ಈ ರೀತಿಯೂ ಮಾಡ್ತೀನಿ. ಇದು ಒಂದು ಹಸಿ ವಾಸನೆ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕ್ಯಾಪ್ಸಿಕಮ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ನಾವು ಪೌಡರ್ ಮಾಡ್ಕೊಂಡಿರೋಂತಹ ಸ್ಪೈಸಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಜಾರ್ ತೊಳೆದ್ಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಕೆಲವರಿಗೆ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ಇಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೋಬೋದು. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲೇ ಇದು ಬೇಯಬೇಕು. ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಂದರೆ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಬಿಡೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ಬೆಂದಿದ್ದಾದಮೇಲೆ ನಾನು ಪನ್ನೀರನ್ನ ಹಾಕ್ತಾಯಿದ್ದೀನಿ. ಪನ್ನೀರೇನು ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷನೂ ಇಲ್ಲ, ಒಂದು 3-4 ಸೆಕೆಂಡ್ ಬೆಂದರೆ ಸಾಕು ಅದು. ಇಷ್ಟು ಆದಮೇಲೆ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕಬೇಕು. ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಈ ರೀತಿ ಮೊಸರಾದರೂ ಹಾಕೋಬೋದು, ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡಬೇಕು. ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಹಾಕ್ತಾಯಿದ್ದೀನಿ. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನಗೂ ಶಂಕರ್ಗೆ ಈ ಕಡಾಯಿ ಪನ್ನೀರ್ ಅಂದರೆ ತುಂಬ ಇಷ್ಟ. ಚಪಾತಿಗೆ ಅವಾಗವಾಗ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಫ್ರೆಶ್ ಕ್ರೀಮ್ ಹಾಕ್ತೀನಿ, ಇವತ್ತು ತೊಗೊಬಂದಿರಲಿಲ್ಲ, ಹಾಗಾಗಿ ಮೊಸರಿತ್ತು, ಮೊಸರನ್ನೇ ಹಾಕಿದೆ. ಫ್ರೆಶ್ ಕ್ರೀಮ್ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಿ ಕಡಾಯಿ ಪನ್ನೀರ್ ಈ ರೀತಿಯಾಗಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿದೆ ಟೇಸ್ಟು. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಶಂಕರ್ ಬಂದಮೇಲೆ ಡಿಮಾರ್ಟ್ಗೆ ಹೋಗಿ ಬಂದ್ವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.